Hello students, ನಾ ಏನು ಅಂತದೇನು ಅನೌನ್ಸ್ಮೆಂಟ್ ಮಾಡೋಕ್ಕೆ ಬಂದಿಲ್ಲ ಈಗ. ಐ ಆಮ್ ಜಸ್ಟ್ ಹಿಯರ್ ಟು ಡಿಸ್ಕಸ್ ಅಬೌಟ್ ದ ಕರೆಂಟ್ ಸಿಚುವೇಶನ್. ಸೊ ನಾನೊಂದು ಸ್ಟೇಟಸ್ ಹಾಕಿದ್ದೀನಿ ನನ್ನ ವಾಟ್ಸಪ್ ಒಳಗೆ. ಏನಂದ್ರೆ, ಎವ್ರಿ ಒನ್ ಆಫ್ ಅಸ್ ಡೋಂಟ್ ಪೇ ದ ಟ್ಯಾಕ್ಸ್ ಬಟ್ ಸ್ಟಿಲ್ ವಿ ಎಕ್ಸ್ಪೆಕ್ಟ್ ದ ಕಂಪೆನ್ಸೇಷನ್. ಎವ್ರಿ ಒನ್ ಆಫ್ ಅಸ್ ಡೋಂಟ್ ವೋಟ್ ಬಟ್ ಸ್ಟಿಲ್ ವಿ ಬ್ಲೇಮ್ ಅದರ್ಸ್. ಆ್ಯಂಡ್ ಎವ್ರಿ ಒನ್ ಆಫ್ ಅಸ್ ಡೋಂಟ್ ಗಿವ್ ಎನಿಥಿಂಗ್ ಫಾರ್ ಫ್ರೀ ಫಾರ್ ಎನಿ ಒನ್ ಬಟ್ ಸ್ಟಿಲ್ ವಿ ಎಕ್ಸ್ಪೆಕ್ಟ್ ಫ್ರೀ ಥಿಂಗ್ಸ್ ಫ್ರಮ್ ಅದರ್ಸ್. ಸೊ ನಾವೇ ಮಾಡಲಿಲ್ಲ ಅಂದರೆ ಇನ್ನೊಬ್ಬರ ಕಡೆ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ, ಕರೆಕ್ಟ್ ಇಲ್ಲೋದು. ಸೊ ನಾವೇನು ಮಾಡಾಕತ್ತೀವಿ ಈಗಿನ ಕರೆಂಟ್ ಸಿಚುವೇಶನ್ ಒಳಗೆ, ವಿ ಆರ್ ಬ್ಲೇಮಿಂಗ್ ದ ಗೌರ್ಮೆಂಟ್, ವಿ ಆರ್ ಬ್ಲೇಮಿಂಗ್ ಅವರ್ ಪ್ರೈಮ್ ಮಿನಿಸ್ಟರ್ ಆಲ್ಸೋ ದ್ಯಾಟ್ ಹಿ ಶುಡ್ ಸ್ಟೆಪ್ ಡೌನ್ ಅಂತಂದು. ಸಿ ಬ್ಲೇಮ್ ಮಾಡೋದು ಈಸಿ, ವಿ ಬ್ಲೇಮ್, ವಿ ಸೇ ಲೈಕ್ ವಿ ಡೋಂಟ್ ವಾಂಟ್ ಹಿಮ್, ಸಮಥಿಂಗ್ ಲೈಕ್ ದ್ಯಾಟ್ ಆ್ಯಂಡ್ ಆಲ್. ಬಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಹೂ ಇಸ್ ದ ರೈಟ್ ಪರ್ಸನ್ ಹೂ ವಿಲ್ ರೀಪ್ಲೇಸ್ ದ್ಯಾಟ್ ಪರ್ಟಿಕ್ಯುಲರ್ ಪೊಸಿಷನ್. ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈಗ ಮನೆ ಒಳಗೆ ಹೆಡ್ ಆಫ್ ದ ಫ್ಯಾಮಿಲಿನೇ ಇರಲಿಲ್ಲ, ನಮ್ಮ ಫಾದರೇ ಇರಲಿಲ್ಲ. ಸೊ ಜಸ್ಟ್ ಅಸ್ಯೂಮ್ ಹೌ ಅವರ್ ಫ್ಯಾಮಿಲಿ ವಿಲ್ ರನ್. ಇಟ್ಸ್ ವೆರಿ ಡಿಫಿಕಲ್ಟ್ ರೈಟ್, ಬಿಕಾಸ್ ಹೀ ಮ್ಯಾನೇಜಸ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಸೊ ಬ್ಲೇಮ್ ಮಾಡೋದು ವೆರಿ ಈಸಿ. ಆ್ಯಂಡ್ ನೋ ಕಂಟ್ರಿ ವಿಲ್ ರನ್ ವಿದೌಟ್ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆ್ಯಂಡ್ ಆಲ್. ಎವ್ರಿ ಕಂಟ್ರಿ ನೀಡ್ಸ್ ದ ಲೀಡರ್. ಸೊ ನಾನೇನು ನಿಮ್ಗೆ ಹೇಳ್ಬೇಕನ್ನಕತ್ತೇನೆ ಅಂದ್ರೆ, we should stop blaming others rather than we should understand what we have done for the society first till now. It's not about just money. ನಾನು ವರ್ಕ ಮಾಡೋದಿಲ್ಲರಿ, ನಾನು ಎಲ್ಲಿಂದ ದುಡ್ಡು ಕೊಡಲಿ, ಇಲ್ಲ ನನ್ನ ಕಡೆ ಇಷ್ಟು ದುಡ್ಡು ಇತ್ತಂದ್ರೆ ನಾವು ಕೋವಿಡ್ ಸಂಬಂಧ ಇಷ್ಟೊಂದು ದುಡ್ಡು ಡೊನೇಟ್ ಮಾಡ್ತಿದ್ನಿ. ಹೆಲ್ಪಿಂಗ್ ಈಸ್ ನಾಟ್ ಜಸ್ಟ್ ವಿತ್ ರೆಸ್ಪೆಕ್ಟ್ ಟು ಮನಿ. ಇಟ್ ಕ್ಯಾನ್ ಬಿ in any other terms also. It can be in terms of physical work and all. It can be in terms of making the other people aware of the situation. It can be making the others to make the people get vaccinated. ಎಷ್ಟೋ ಜನ ಅದಾರೆ ಎಲ್ಡರ್ಸ್ ವ್ಯಾಕ್ಸಿನೇಷನ್ ಹಾಕ್ಕೊಂಡಿಲ್ಲ. ಸೊ ಯು ಶುಡ್ ಮೇಕ್ ದೆಮ್ ಅವೇರ್. ಸೊ ಬರೀ ಹೆಲ್ಪ್ ಅಂದ್ರೆ ದುಡ್ಡು ಒಂದೇ ಇರುವುದಿಲ್ಲ. ಶೇರಿಂಗ್ ದ ಇನ್ಫಾರ್ಮೇಷನ್, ಕೀಪಿಂಗ್ ಅದರ್ಸ್ ಆಪ್ಟಿಮಿಸ್ಟಿಕ್. ಸೊ ಒಂದು ಫೋನ್ ಬಂದರೂ ಹೆದರ್ತೀವಿ ನಾವೀಗ, ಅವ್ರಿಗೆ ಪಾಸಿಟಿವ್ ಆಗೈತಿ, ಅವ್ರದ್ದು ಡೆತ್ ಆಯ್ತು. ಒಂದು ನ್ಯೂಸ್ ಟಿ ವಿ ಆನ್ ಮಾಡಿದರೂ ಇದೆ, ಮನೆ ಒಳಗೆ ಡಿಸ್ಕಷನ್ ಮಾಡಿದರೂ ಇದೆ. ಸೊ ದ್ಯಾಟ್ ವಿಲ್ ಕಾಸ್ ಲಾಂಗ್ ಟರ್ಮ್ ಇಫೆಕ್ಟ್ ಆನ್ ದ ಮೈಂಡ್. ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ ಬಗ್ಗೆ ನಾನು ಡಿಸ್ಕಷನ್ ಮಾಡೋಕ್ಕಿದು ವಿಡಿಯೋ ಮಾಡಕತ್ತೀನಿ. ಓಕೆ, ಫಿಸಿಕಲಿ ಆ್ಯಂಡ್ ಆಲ್ ನಿಮ್ದು ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆತಂದ್ರೆ ಆಮೇಲೆ ನೀವು ಏನು ಬೇಕು ಹೆಲ್ದಿ ಊಟ ಮಾಡಬಹುದು. ಯು ಕ್ಯಾನ್ ಡೂ ಎಕ್ಸರ್ಸೈಸ್, ಯು ಕ್ಯಾನ್ ಇಂಪ್ರೂವ್ ಯುವರ್ ಹೆಲ್ತ್. ಬಟ್ ಇಫ್ ಯು ಸ್ಪಾಯ್ಲ್ ಯುವರ್ ಬ್ರೈನ್ ಹೆಲ್ತ್, ಇಫ್ ಯು get too much pressurized, then reverting is very difficult, reverting back to the normal health, normal mindset. So ಆ ಟೈಪ್ ಲಾಂಗ್ ಟರ್ಮ್ ಇಫೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮೈಂಡ್ ಮ್ಯಾಗ. ದಿಸ್ ಸಿಚುವೇಶನ್ ವಿಲ್ ಗೋ, ಇಟ್ ಈಸ್ ಜಸ್ಟ್ ಅ ಟೈಮ್, ದ ಟೈಮ್ ವಿಲ್ ಪಾಸ್. ಆ್ಯಂಡ್ ಜಸ್ಟ್ ಕನ್ಸಿಡರ್ ದಿಸ್ ಆಸ್ ಗಾಡ್ ಈಸ್ ಗಿವಿಂಗ್ ಅಸ್ ದ ಚಾಲೆಂಜ್ ಟು ಬಿ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್ ಸಿಚುವೇಶನ್ ಫರ್ದರ್. ಸೊ ನೀವು ಇದೇ ಸಿಚುವೇಶನನ್ನು ನೀವು ಪಾಸ್ ಆನ್ ಮಾಡಲಿಲ್ಲ, ಚಾಲೆಂಜ್ ಅಕ್ಸೆಪ್ಟ್ ಮಾಡಿಕೊಂಡು ಗೆಲ್ಲಲಿಲ್ಲ ಅಂದ್ರೆ ನಾಳೆ ಲೈಫ್ದಾಗ ಯಾವುದಾದ್ರೂ ಒಂದು ಸಿಂಪಲ್ ಡಿಫಿಕಲ್ಟ್ ಸಿಚುವೇಶನ್ ಬತ್ತಂದ್ರೂ ನಾವು ಅದನ್ನು ಎದುರಿಸೋ ಕೆಪಾಸಿಟಿ ಇರುವುದಿಲ್ಲ ನಮಗೆ. ಸೊ ನಾಳೆ ನಾವು ನಮ್ಮದು ವೈಫಿಗೆ, ನಮ್ಮ ಹಸ್ಬೆಂಡಿಗೆ, ನಮ್ಮ ಕಿಡ್ಸಿಗೆ, ನಮ್ಮ ಪೇರೆಂಟ್ಸಿಗೆ, ನಮ್ಮ ಇನ್ಲಾಸಿಗೆ ನಾವು ಹ್ಯಾಪಿಯಾಗಿ ಇಡೋಕೆ ಆಗೋದಿಲ್ಲ. ಸೊ ಕನ್ಸಿಡರ್ ದಿಸ್ ಆ್ಯಸ್ ಎ ಚಾಲೆಂಜ್, accept this. Let's not try running away from this. Let's not try blaming others. Let's try doing something from our hand which we can do. ನನಗೆ ಗೊತ್ತೈತಿ ನಿಮಗೆ ಈಗ ಓದೋಕ್ಕೂ ಮನಸ್ಸಿಲ್ಲ, ಯಾರಿಗೂ ಓದೋಕ್ಕೂ, ಯಾಕಂದ್ರೆ ನಾಳೆ ಇದು ಏನೈತೆ ಅನ್ನೋದು ಗೊತ್ತಿಲ್ಲ. ಸೇಮ್ ವೇ ನಮಗೂ ಹಂಗೆ ಅಡ್ಮಿಷನ್ಸ್ ಆಗಾಕತ್ತಾವು, ಬಟ್ ವಿ ಆರ್ ನಾಟ್ ಹ್ಯಾಪಿ ವಿತ್ ದ್ಯಾಟ್. ಯಾಕಂದ್ರೆ ಎಕ್ಸಾಮ್ಸ್ ಆಗಲಿಲ್ಲ, ನಾಳೆ ರಿಸಲ್ಟ್ ಬರಲ್ಲ ಅಂದ್ರೆ ವಿ ಟೀಚರ್ಸ್ ವಾಂಟ್ ದ ಸ್ಟೂಡೆಂಟ್ಸ್ ಟು ಬಿ ಎಟ್ ದ ಬೆಟರ್ ಪೊಸಿಷನ್ ದೆನ್ ಅಸ್ ಆಲ್ವೇಸ್. ಸೊ ಯಾರ್ದು ಸಿಲೆಕ್ಷನ್ ಆಗಿಲ್ಲ ಅಂದ್ರೆ ನಾವು ಎದಕ್ಕೆ ಹ್ಯಾಪಿಯಾಗಿರಬೇಕು? ಸಿ ಮನಿ ಈಸ್ ನಾಟ್ ಎವ್ರಿಥಿಂಗ್ ಎಂಡ್ ಆಫ್ ದ ಡೇ, ರೈಟ್? ಅಲಾಂಗ್ ವಿತ್ ಮನಿ ವಿ ನೀಡ್ ದ ಅಚೀವ್ಮೆಂಟ್ಸ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಸ್ ವೆಲ್. ಸೊ ಕಾಮೆಂಟ್ಸ್ ಮಾಡ್ತೀರಿ ನೀವು ಯೂಟ್ಯೂಬ್ ಒಳಗೆ, ಡಿಪ್ರೆಷನ್ದಾಗ ಹೊಂಟೀವಿ ಮೇಡಮ್ ಅಂತಂದ. ಸೊ ಯೂಟ್ಯೂಬ್ ಕಾಮೆಂಟ್ಸ್ ಆರ್ ವೆರಿ ವೆರಿ ಲೆಸ್. ದೇ ಆರ್ ನಾಟ್ ಇವನ್ 5% ಟು ವಾಟ್ ಸ್ಟೂಡೆಂಟ್ಸ್ ಆರ್ ಟೆಕ್ಸ್ಟಿಂಗ್ ಮೀ ಓವರ್ ವಾಟ್ಸ್ಯಾಪ್ ಅಬೌಟ್ ದೇರ್ ಪ್ರಾಬ್ಲಮ್ಸ್. ಸೊ ಡಿಪ್ರೆಷನ್ದಾಗ ಹೊಂಟೇನೆ. ಯಾಕೆ ಡಿಪ್ರೆಷನ್ದಾಗ ಹೋಗ್ತೀರಿ ನೀವು? ನಿಮಗೇನು ಹೆಂಡತಿ ಮಕ್ಳು ಅದಾರು, ಏನು ರೆಸ್ಪಾನ್ಸಿಬಿಲಿಟಿ ಐತೆ ನಿಮಗೆ? ಅಂಥ ಬರೀ ಡಿಪ್ರೆಷನ್ದಾಗ ಹೋಗೋದ್ರಾಗ ಏನೈತೆ ನಿಮಗೀಗ? ಹಾಂ, ನಿಮಗೆ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಸ್ಟಾಪ್ ಸ್ಟಡಿಂಗ್, ಸ್ಟಾಪ್ ಡೂಯಿಂಗ್ ಎವ್ರಿಥಿಂಗ್. ಜಸ್ಟ್ ಬಿ ಕಾಮ್, ರಿಲ್ಯಾಕ್ಸ್ ಆ್ಯಂಡ್ ಇಂಪ್ರೂವ್ ಯುವರ್ ಮೆಂಟಲ್ ಕಂಡೀಷನ್ ನಾವು. ಸ್ಟಾಪ್ ವಾಚಿಂಗ್ ನ್ಯೂಸ್, ಸ್ಟಾಪ್ ವಾಚಿಂಗ್, ಹಿಯರಿಂಗ್ ಆಲ್ ದೀಸ್ ಇನ್ಫಾರ್ಮೇಷನ್ಸ್.
ಪಾಸಿಟಿವ್ ಆಗಿರ್ರಿ. ಐ ನೋ ಇಟ್ಸ್ ವೆರಿ ಡಿಫಿಕಲ್ಟ್. ಈಗ ನಾನು ವೀಡಿಯೋ ಮಾಡಾಕತ್ತಿದ್ದು ವಿತ್ ಲಾಟ್ ಆಫ್ ನೆಗೆಟಿವ್ ಮೈಂಡ್ಸೆಟ್. ನಾನು ಇನ್ಸ್ಟಿಟ್ಯೂಟ್ಗೆ ಬರ್ತೀನಿ ಡೈಲಿ, ಐ ಡೂ ಮೈ ವರ್ಕ್ಸ್. ಐ ಡೋಂಟ್ ನೋ ವೆನ್ ಐ ಮೈಟ್ ಗೆಟ್ ಅಟ್ಯಾಕ್ಡ್ ವಿತ್ ಕೋವಿಡ್. ನಾಳೆ ಆಗ್ಬೋದು, ನಾಡ್ದ ಆಗ್ಬೋದು, ಅಥವಾ ಇವತ್ತು ಆಗಿರ್ಬೋದು. ಬಟ್ ವಿ ಶುಡ್ ಬಿ ಆಪ್ಟಿಮಿಸ್ಟಿಕ್. ಸೊ ವಿ ಆಲ್ವೇಸ್ ಕಂಪೇರ್ ಅವರ್ ಕಂಟ್ರಿ ವಿತ್ ಅದರ್ ಕಂಟ್ರೀಸ್. ನೋಡಿರಿ, US ಹಂಗೈತಿ, ಆಸ್ಟ್ರೇಲಿಯಾದಾಗ ಹಿಂಗೈತಿ, ದೇ ಆರ್ ಡೆವಲಪ್ಡ್ ಕಂಟ್ರೀಸ್. ವ್ಯಾಕ್ಸಿನೇಷನ್ ಅಷ್ಟು ಕ್ವಿಕ್ಕಾಗಿ ಆಯ್ತಲ್ಲಿ, ನಮ್ಮಲ್ಲಿ ಆಗವಲ್ತು. ವಾಟ್ ಈಸ್ ದ ರೀಸನ್? ನಮ್ಮಲ್ಲಿ ಎಷ್ಟೋ ಜನ ವ್ಯಾಕ್ಸಿನೇಷನ್ ಇದ್ದರೂ ಸ್ಟಾರ್ಟಿಂಗ್ ಫೇಸ್ದಾಗ ಹಾಕೋಲಿಲ್ಲ. ಈಗ ವ್ಯಾಕ್ಸಿನೇಷನ್ ಬಂದ ಕೂಡಲೇ ಖಾಲಿ ಆಗಾಕತ್ತಾವು. ಇಲ್ಲ, ಆ ಕಂಟ್ರಿ ಒಳಗೆ ಸೇಫ್ಟಿ ಹೆಚ್ಚೈತಿ, ನಮ್ಮಲ್ಲಿಲ್ಲ. ಯಾಕೆ? ಅಲ್ಲಿ ಪ್ರತಿಯೊಬ್ಬರು ಟ್ಯಾಕ್ಸ್ ಪೇ ಮಾಡ್ತಾರೆ. ಇವನ್ ದ ಪರ್ಸನ್ ಹೂ ಅರ್ನ್ಸ್ ₹1 ಆಲ್ಸೋ ದೇ ಪೇ ದ ಟ್ಯಾಕ್ಸ್. ನೀವು ಥಿಂಕ್ ಮಾಡಿರಿ, ಯಾರು ಎಷ್ಟು ಟ್ಯಾಕ್ಸ್ ಆನ್ ಟೈಮ್ ಪೇ ಮಾಡ್ತೀರಿ, ಪೇ ಮಾಡ್ತಿರೋ ಇಲ್ಲೋ ಅನ್ನೋದು. ಸೊ ವೆನ್ ಯು ಡೋಂಟ್ ಪೇ ದ ಟ್ಯಾಕ್ಸ್, ದೆನ್ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಎಕ್ಸ್ಪೆಕ್ಟ್ ದ ಕಂಪೆನ್ಸೇಷನ್. ಫಿಂಗರ್ಸ್ ಯಾವಾಗಾದರೂ ಈ ಟೈಪ್ ಪಾಯಿಂಟ್ ಮಾಡಬಾರ್ದು, ಈ ಟೈಪ್ ಪಾಯಿಂಟ್ ಮಾಡಬೇಕು. ಫಸ್ಟ್ ನೀವೆಷ್ಟು ಹೆಲ್ಪ್ ಮಾಡೀರಿ, ಏನು ಮಾಡೀರಿ ಸೊಸೈಟಿಗೆ, ಅದನ್ನು ಒಂದು ಥಿಂಕ್ ಮಾಡಿರಿ. ಇಷ್ಟು ನಾ ಮಾಡಿದ್ರೂ ನಂದು ಹಿಂಗೆ ಆಗಾಕತ್ತೈತಿ. ಇಲ್ಲ, ದೇವ್ರದಾನ ಮೇಲೆ ನೋಡ್ತಿರ್ತಾನೆ, ನೀವು ಎಷ್ಟು ಏನು ಹೆಲ್ಪ್ ಮಾಡಾಕತ್ತೀರಿ, ಎಷ್ಟು ಸಪೋರ್ಟಿವ್ ಅದೀರ ಅನ್ನೋದು. ನಿಮಗೆ ಅದನ್ನು ನಾಳೆ ಒಂದು ಥರದಿಂದ ಡೆಫಿನೆಟ್ಲಿ ರಿಟರ್ನ್ ಆಗತ್ತೈತಿ. ಯು ರಿಮೆಂಬರ್ ಮೈ ವರ್ಡ್ಸ್, ಜಸ್ಟ್ ಟ್ರಸ್ಟ್ ಮೈ ವರ್ಡ್ಸ್. ಸೊ ಡಿಪ್ರೆಷನ್ದಾಗ ಹೋಗಬೇಡ್ರಿ. ಡು ನಾಟ್ ಕೀಪ್ ಆಸ್ಕಿಂಗ್ ಮೀ, ಡು ನಾಟ್ ಕೀಪ್ messaging me about the current government situation over WhatsApp. I find it difficult to answer whether it is whatever the current government is, BJP, Congress, whichever the government it is. ಅವ್ರ ಬದಲಿ ಬೇರೆದವ್ರು ಇದ್ರೂ ಸಿಚುವೇಶನ್ ಸೇಮನೇ ಇರ್ತಿತ್ತು. ಈಗ ನಾಳೆ ಅವ್ರದ್ದು ರಿಪ್ಲೇಸ್ ಆದ್ರೂ ಸಿಚುವೇಶನ್ ವಿಲ್ ಬಿ ಸೇಮ್. ಸೊ ಅಂಡರ್ಸ್ಟ್ಯಾಂಡ್, ಟ್ರೈ ಎಕ್ಸೆಪ್ಟಿಂಗ್ ದ ಪ್ರಾಕ್ಟಿಕಲ್ ಥಿಂಗ್ಸ್. ನಮಗೆ ರಿಯಾಲಿಟಿ ಎಕ್ಸೆಪ್ಟ್ ಮಾಡೋದ್ರೊಳಗೆ ನಮ್ಗೆ ಆಗವಲ್ತು. ದ್ಯಾಟ್ ಈಸ್ ದ ಮೇನ್ ಪ್ರಾಬ್ಲಮ್. ನೀವು ಒನ್ಸ್ ಯು ಎಕ್ಸೆಪ್ಟ್ ದ ರಿಯಾಲಿಟಿ ಅಲ್ಲ, ಇವೆಲ್ಲ ಏನೂ ಅನಿಸೋದಿಲ್ಲ. ತಿಳಿತಲ್ಲ ನಾನು ಏನು ಹೇಳಾಕತ್ತೆ ನಿಮಗೆ ಅನ್ನೋದು. ಓದೋಕ್ಕಾಗ್ತಿದ್ರೆ ಓದಿದ್ರಿ, ಬಿಡ್ತಿದ್ರೆ ಬಿಡ್ರಿ. ದೇವ್ರು ಹಾಡಾಕ್ಯಾರಿ ಡೈಲಿ. ಆಪ್ಟಿಮಿಸ್ಟಿಕ್ ಹೆಲ್ದಿ ಕಲ್ಚರ್, ಹೆಲ್ದಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿರಿ ಮನೆ ಒಳಗೆ. ಪಾಸಿಟಿವ್ ಡಿಸ್ಕಷನ್ಸ್ ಮಾಡಿರಿ. ಬರೀ ಅದ್ರೊಳಗನ ಮತ್ತು ಇನ್ನೊಂದು ಹೇಳೋದು, ನೆಗೆಟಿವಿಟಿ ಹೆಂಗೈತಂದ್ರೆ, ಇಫ್ ಯು ಟ್ರೈ ಮೇಕಿಂಗ್ ಯುವರ್ ಸೆಲ್ಫ್ ನೆಗೆಟಿವ್ ಅಲ್ಲ, ಆಫ್ಟರ್ ಸಮ್ ಟೈಮ್ ಯು ವಿಲ್ ಫೀಲ್ ಗುಡ್ ಅಬೌಟ್ ಇಟ್. ಬರೀ ನೆಗೆಟಿವ್ ಒಳಗೆ ಹೋಗಿ 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 ಡೀಪ್ ಇನ್ಸೈಡ್ ಹೋದ್ರೆ ಅಂದ್ರೆ ಯು ವಿಲ್ ನಾಟ್ ಕಮ್ ಔಟ್ ಆಫ್ ದ್ಯಾಟ್. ಡೋಂಟ್ ಟ್ರೈ ಟು ಎಂಟರ್ ಇನ್ ದ್ಯಾಟ್ ಪಿಟ್. ಇಟ್ಸ್ ವೆರಿ ಡರ್ಟಿ, ಇಟ್ಸ್ ವೆರಿ ವರ್ಸ್ಟ್. ಡೋಂಟ್ ಕ್ರಾಸ್ ದ್ಯಾಟ್ ಲೈನ್. ರಿಲ್ಯಾಕ್ಸ್ ಆಗಿರ್ರಿ. ಜಸ್ಟ್ ಬಿ ಅ ಸೈಲೆಂಟ್ ಅಬ್ಸರ್ವರ್, ಅಬ್ಸರ್ವ್ ಎವ್ರಿಥಿಂಗ್, and end of the day you do whatever you like. Do not get biased with the current situation. Do not get biased. It will pass. Trust me, this time will pass. ನಮ್ಮ ಲೈಫ್ದಾಗನ ಎಷ್ಟೋ ವರ್ಸ್ಟ್ ಸಿಚುವೇಶನ್ ಬಂದಿರೋದು. ಥಿಂಕ್ ಮಾಡಿರಿ. ಮತ್ತು ಕಂಟ್ರಿಗೆ ಬರೋದೇನು ತಪ್ಪ? ಇದೇನು ದೊಡ್ಡ ಮಾತಾ? ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಮ್ಯಾನ್. ವಿ ಆರ್ ಬಾರ್ನ್ ಟು ಡೈ ಒನ್ ಡೇ. ಸೊ ನಾವು ಅಜರಾಮರಾಗಿ ಉಳಿಯೋದಿಲ್ಲ. ಇನ್ನೊಂದು 4 ದಿವಸಕ್ಕೆ ಸಾಯೋ ಬದಲಿ ನಾಳೆ ಸಾಯ್ತೀವಿ, ಇಷ್ಟ. ಏನು ಡಿಫ್ರೆನ್ಸ್ ಆಯಿತು? ಇದನ್ನೊಂದು ಎಕ್ಸೆಪ್ಟ್ ಮಾಡ್ಕೊರಿ. ಸೊ ಭಾಳ ನೆಗೆಟಿವಿಟಿ ಒಳಗೆ ಇನ್ವಾಲ್ವ್ ಆಗಲಾರ್ದ ಒಂದು ಪಾಸಿಟಿವ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿರಿ. ಪಾಸಿಟಿವಿಟಿ ಕ್ರಿಯೇಟ್ ಮಾಡಿರಿ. ನಿಮ್ಮದು ಫ್ರೆಂಡ್ಸ್ ಒಳಗೆ, ರಿಲೇಟಿವ್ಸ್ ಒಳಗೆ ವ್ಯಾಕ್ಸಿನೇಷನ್ ಬಂದ ತಕ್ಷಣ ಹಾಕೋತ ಹೇಳ್ರಿ. ಟ್ರೈ ಸ್ಪ್ರೆಡ್ಡಿಂಗ್ ದೀಸ್ ಕೈಂಡ್ ಆಫ್ ಮೆಸೇಜಸ್. ಲೆಟ್ಸ್ ಆಲ್ come out of this situation. This time will pass. Again I am telling you, this time will pass. This is temporary. Whatever is happening, it is temporary. But this temporary situation should not cause permanent impact on your mind. ತಿಳಿತಲ್ಲ ನಾ ಏನು ಹೇಳಾಗುತ್ತೇನೆ ಅನ್ನೋದು. ಸೊ ಇಫ್ ಯು ವಾಂಟ್, ವಿ ಕ್ಯಾನ್ ಹ್ಯಾವ್ ಅ ಯೂಟ್ಯೂಬ್ ಲೈವ್ ಸೆಷನ್ಸ್, ವಿ ಕ್ಯಾನ್ ಹ್ಯಾವ್ ಅ ಗೂಗಲ್ ಮೀಟ್ ಸೆಷನ್ಸ್. ಲೆಟ್ಸ್ ಡಿಸ್ಕಸ್. ಏನು ಅನ್ಸಾಕತೈತಿ, ವಿ ವಿಲ್ ಡಿಸ್ಕಸ್ ಅಬೌಟ್ ದ್ಯಾಟ್. ಡಿಸ್ಕಷನ್ಸ್ ಮಾಡೋದಿಂತ್ರ, ಪಾಸಿಟಿವಿಟಿ ಶೇರ್ ಮಾಡೋದಿಂತ್ರ, ದ್ಯಾಟ್ ವಿಲ್ ಹ್ಯಾವ್ ಅ ಗುಡ್ ಇಂಪ್ಯಾಕ್ಟ್ ಆನ್ ಯುವರ್ ಮೈಂಡ್.